ಟ್ರೀಟ್ಮೆಂಟಲ್ಲೂ ಸಹ ತುಂಬ ಪೇಷಂಟ್ಸಿಗೆ ವಾಂತಿ ಬರೋದು, ವಾಕರಿಕೆ ಇರೋದು, ಜೀರ್ಣಶಕ್ತಿ ಕಮ್ಮಿ ಇರುತ್ತೆ. ಎಷ್ಟೋ ಸಲ ಒಂದು ದಿವಸಕ್ಕೆ 1.2 to 1.5 ಗ್ರಾಮ್ ಪರ್ kg ಬಾಡಿ ವೆಯ್ಟ್ ಇದು ತಗೋಬೇಕು. ನಮಗೆ ಅಡಿಷ್ನಲ್ ರಿಕ್ವೈರ್ಮೆಂಟ್ ಬೇಕಾಗುತ್ತೆ. ಕ್ಯಾನ್ಸರ್ ಟ್ರೀಟ್ಮೆಂಟಲ್ಲಿ ಏನಾಗುತ್ತೆ ಅಂದರೆ ಬಾಡಿಗೆ ಬೇಕಾದಷ್ಟು ಎನರ್ಜಿ ಮತ್ತು ಪ್ರೋಟೀನ್ ಸಿಗೋದಿಲ್ಲ, ಹಸಿವು ಕಮ್ಮಿ ಆಗಿರುತ್ತೆ, ಪ್ಲಸ್ ಅವರಿಗೆ ಇಂಟ್ರೆಸ್ಟ್ ಇರೋದಿಲ್ಲ, ಮತ್ತು ಈವನ್ ಇಂಡೈಜೆಷನ್ ಇಶ್ಯೂಸ್ ಇರುತ್ತೆ. ಪ್ರತಿ 2 ಗಂಟೆಗೆ 3 ಗಂಟೆಗೆ ತುಂಬ ತಿನ್ನೋದು ಬೇಡ, ಸ್ವಲ್ಪ ಕ್ವಾಂಟಿಟಿಯಲ್ಲಿ ತಿಂದಾಗ ಅದು ಜೀರ್ಣಕ್ಕೂ ಈಸಿ ಆಗುತ್ತೆ. ಬಾಡಿ ಇಮ್ಯುನಿಟಿ ಸ್ಟ್ರಾಂಗ್ ಇದ್ದಾಗಲೇ ಈ ಕ್ಯಾನ್ಸರ್ ಉದ್ಭವ ಆಗೋದು ಅಥವಾ ಸ್ಟಾರ್ಟ್ ಆಗುವಂಥದ್ದು. ನೀವು ಯಾವುದೇ ಟ್ರೀಟ್ಮೆಂಟ್ ತಗೊಂಡ್ರೂ ಸಹ ಹೈಡ್ರೇಷನ್ ಬಹಳ ಮುಖ್ಯ. ಬಾಡಿಯಲ್ಲಿ ಕಾನ್ಸಂಟ್ರೇಷನ್ ಆಫ್ ಆ ಡ್ರಗ್ಸು ಜಾಸ್ತಿ ಆಗಿಬಿಡುತ್ತೆ. ಸೊ ಅದನ್ನೆಲ್ಲ ಫ್ಲಶ್ ಔಟ್ ಮಾಡಬೇಕು. ಬಾಡಿ ಒಳ್ಳೆ ಹೈಡ್ರೇಷನ್ ಇದ್ದರೆ ಸೈಡ್ ಎಫೆಕ್ಟ್ ಆಫ್ ಟ್ರೀಟ್ಮೆಂಟು ಬಹಳ ಕಮ್ಮಿ ನೋಡ್ತೀವಿ. ಫ್ಯಾಮಿಲಿ ರೋಲು ತುಂಬ ಇಂಪಾರ್ಟೆಂಟ್. ಪೇಷಂಟ್ ಇರಿಟೇಟ್ ಆಗ್ತಾರೆ, ಬಟ್ ನಾವಾಗಿ ಅವರಿಗೆ ಪ್ರೋತ್ಸಾಹನೆ ಮಾಡ್ತಾ ಅವರಿಗೆ ಹುಮ್ಮಸ್ಸು ಕೊಡ್ತಾ ಇರಬೇಕು ಈ ಥರ ಫೀಡಿಂಗ್ ಬಗ್ಗೆ. ನಮಸ್ಕಾರ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿಂಚನಾ. ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಮಂದಿ ಕ್ಯಾನ್ಸರ್ ರೋಗಕ್ಕೆ ತುತ್ತಾಗ್ತಾ ಇದ್ದಾರೆ. ಇದರ ಜೊತೆಗೆ ಹಲವಾರು ಮಂದಿ ಈ ಕ್ಯಾನ್ಸರ್ ರೋಗದ ವಿರುದ್ಧ ಹೋರಾಡಿ ಗೆದ್ದಿದ್ದಾರೆ. ಕ್ಯಾನ್ಸರ್ ರೋಗಿಗಳಲ್ಲಿ ಚೇತರಿಕೆ, ಶಕ್ತಿ ಹಾಗೂ ಯೋಗಕ್ಷೇಮ ಹೆಚ್ಚಿಸೋದು ಹೇಗೆ? ಈ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳ್ಕೊಳ್ಳೋಣ. ಈ ಕುರಿತು ತಿಳಿಸಿಕೊಡಲು ನಮ್ಮ ಜೊತೆ ಇದ್ದಾರೆ ನಾರಾಯಣ ಹೃದಯಾಲಯದ ಸೀನಿಯರ್ ಕನ್ಸಲ್ಟೆಂಟ್ ಹಾಗೂ ರೇಡಿಯೇಷನ್ ಆಂಕಾಲಜಿಸ್ಟ್ ಆಗಿರುವಂತಹ ಡಾಕ್ಟರ್ ಸೌರಭ ಕುಮಾರ್ ಅವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಹಲೋ ಡಾಕ್ಟರ್, ವೆಲ್ಕಮ್ ಟು ದ ಶೋ. ಎಸ್ ಡಾಕ್ಟರ್, ನಾನು ಆಗಲೇ ಹೇಳ್ದಂಗೆ ಸಾಕಷ್ಟು ಜನ ಈ ಕ್ಯಾನ್ಸರ್ ವಿರುದ್ಧ ಹೋರಾಡಿ ಗೆದ್ದಿದ್ದಾರೆ ಕೂಡ. ಸೊ ಮೊದಲಿಗೆ ಈ ಕ್ಯಾನ್ಸರ್ ರೋಗಿಗಳಿಗೆ ಅಥವಾ ಈ ಕ್ಯಾನ್ಸರ್ ಇದೆ ಅಂತ ಗೊತ್ತಾದಾಗ ಈ ರೋಗಿಗಳಿಗೆ ಈ ನ್ಯೂಟ್ರಿಷನ್ ಅನ್ನೋದು ಎಷ್ಟು ಮುಖ್ಯ ಅಂತ? ಸೊ ಈಗ ಕ್ಯಾನ್ಸರ್ ಅಂತ ಒಂದು ಪೇಷಂಟಿಗೆ ಕ್ಯಾನ್ಸರ್ ಬಂದ ತಕ್ಷಣ ಅವರಿಗೆ ಮೋಸ್ಟ್ ಇಂಪಾರ್ಟೆಂಟ್ ಪ್ರಾಬ್ಲಮ್ ಏನಂದರೆ, ಒಂದು ಕ್ಯಾನ್ಸರ್ ಕಾಯಿಲೆಯಿಂದಾನೇ ಹಸಿವು ಇದೆಲ್ಲ ಕಮ್ಮಿ ಇರುತ್ತೆ, ಅದರಿಂದ ಸಹ ನ್ಯೂಟ್ರಿಷನ್ ಕಮ್ಮಿ ಆಗುತ್ತೆ, ಊಟಕ್ಕೆ ಮನಸ್ಸಿರೋದಿಲ್ಲ. ಮತ್ತು ಇನ್ನೊಂದು ಏನಂದರೆ ಟ್ರೀಟ್ಮೆಂಟಲ್ಲೂ ಸಹ ತುಂಬ ಪೇಷಂಟ್ಸಿಗೆ ವಾಂತಿ ಬರೋದು ಅಥವಾ ಅವರಿಗೆ ಒಂಥರ ವಾಕರಿಕೆ ಇರೋದು, ಮತ್ತು ಅವರಿಗೆ ಜೀರ್ಣಶಕ್ತಿ ಕಮ್ಮಿ ಇರುತ್ತೆ ಎಷ್ಟೋ ಸಲ. ಪ್ಲಸ್ ಎಲ್ಲೆಲ್ಲಿ ಟ್ರೀಟ್ಮೆಂಟ್ ನಡೀತಾ ಇರುತ್ತೆ ಆ ಒಂದು ಸಂದರ್ಭದಲ್ಲೂ ಆ ಸ್ಥಳಕ್ಕೆ ತಕ್ಕಂತೆ ಅವರಿಗೆ ಒಂದೊಂದು ಸಲ ಊಟ ಮಾಡೋದು ಅದೆಲ್ಲ ಕಮ್ಮಿ ಆಗುತ್ತೆ. ಅದರಿಂದನೂ ನ್ಯೂಟ್ರಿಷನ್ ತುಂಬಾ ಎಫೆಕ್ಟ್ ಆಗಿರುತ್ತೆ. ಎಸ್ ಸರ್, ಇವಾಗ ಈ ಪ್ರೋಟೀನ್ ಇಂಟೇಕ್ ಅನ್ನೋದು ಈ ಕ್ಯಾನ್ಸರ್ ರೋಗಿಗಳಲ್ಲಿ ಈ ಮಸಲ್ ಸ್ಟ್ರೆಂತ್ ಆಗಿರ್ಬೋದು ಅಥವಾ ಈ ರಿಕವರಿ ರೇಟ್ ಆಗಿರ್ಬೋದು, ಇದ್ರ ಮೇಲೆ ಹೇಗೆ ಇಂಪ್ಯಾಕ್ಟ್ ಮಾಡುತ್ತೆ ಅಂತ? ಸೊ ಪ್ರೋಟೀನ್ ತುಂಬ ಇಂಪಾರ್ಟೆಂಟ್, ಎಸ್ಪೆಷಲಿ ಕ್ಯಾನ್ಸರ್ ಸಿಚುವೇಷನ್ನಲ್ಲೇ ಇಂಪಾರ್ಟೆಂಟ್. ಜಸ್ಟ್ ಟ್ರೀಟ್ಮೆಂಟ್ ಬರೀ ಕಾಯಿಲೆಯಿಂದ ಮಾತ್ರ ಅಲ್ಲ, ಈವನ್ ಟ್ರೀಟ್ಮೆಂಟ್ ಟೈಮಲ್ಲೂ ಬಾಡಿಗೆ ತುಂಬ ನ್ಯೂಟ್ರಿಷನ್ ಬೇಕು, ನರಿಷ್ಮೆಂಟ್ ಬೇಕು. ಯಾಕಂದರೆ ಪೇಷಂಟು ಟ್ರೀಟ್ಮೆಂಟನ್ನು ಸ್ಟ್ರಾಂಗ್ ಆಗಿ ತಗೊಳ್ಳುವ ಒಂದು ಕೆಪಬಿಲಿಟಿ ಪೇಷಂಟಲ್ಲಿ ಇರಬೇಕು. ಸೊ ಆ ಥರ ಇರುವಾಗ ಅವರಿಗೆ ನಾವು ಪ್ರೋಟೀನ್ ತುಂಬಾ ಇಂಪಾರ್ಟೆಂಟ್. ಸೊ ಎಸ್ಪೆನ್ ಗೈಡ್ಲೈನ್ಸ್ ಈಗ ಏನು ಹೇಳ್ತದೆ ಅಂದರೆ 1.2 ಒಂದು ದಿವಸಕ್ಕೆ 1.2 to 1.5 ಗ್ರಾಮ್ ಪರ್ kg ಬಾಡಿ ವೆಯ್ಟ್ ಇದು ತಗೋಬೇಕು. ಸೊ ಅದು ನಾರ್ಮಲ್ ಆಗಿ ನಮಗೆ ತಗೊಳ್ಳಿಕ್ಕೆ ಆಗೋದಿಲ್ಲ. ಈಗ ಮೋಸ್ಟ್ ಆಫ್ ಇಂಡಿಯನ್ಸ್ ಈಗ ವೆಜಿಟೇರಿಯನ್ ಡೈಟ್ ಇರುತ್ತೆ. ಸೊ ನಾನ್ ವೆಜ್ ಕನ್ಸಂಪ್ಷನ್ನು ನಮ್ಮದು, ಈವನ್ ನಾನ್ ವೆಜಿಟೇರಿಯನ್ ಅಂದರೂ ಸಹ ಅವ್ರ ಕನ್ಸಂಪ್ಷನ್ ಲಿಮಿಟೆಡೇ ಇರುತ್ತೆ. ತುಂಬ ಏನು ನಾನ್ ವೆಜಿಟೇರಿಯನ್ ಈಗ ವೆಸ್ಟರ್ನ್ ಪಾಪ್ಯುಲೇಷನ್ ಅಷ್ಟು ನಾವು ಪ್ರೋಟೀನ್ ತಗೊಳ್ಳದೇ ಇರುವಾಗ ನಮಗೆ ಅಡಿಷ್ನಲ್ ರಿಕ್ವೈರ್ಮೆಂಟ್ ಬೇಕಾಗುತ್ತೆ. ಎಸ್ ಸರ್, ಇನ್ನು ಈ ವೇ ಪ್ರೋಟೀನ್ ಐಸೋಲೇಟ್ನಂತಹ ಈ ವಿಶೇಷ ಸಪ್ಲಿಮೆಂಟ್ಸ್ಗಳು ಈ ಕ್ಯಾನ್ಸರ್ನ ಕ್ಯೂರ್ ಮಾಡೋದ್ರಲ್ಲಿ ಯಾವ ಪಾತ್ರವನ್ನು ವಹಿಸುತ್ತೆ ಅಂತ? ಹಾಂ, ಸೊ ಕ್ಯಾನ್ಸರ್ ಟ್ರೀಟ್ಮೆಂಟಲ್ಲಿ ಏನಾಗುತ್ತೆ ಅಂದರೆ ಬಾಡಿಗೆ ಬೇಕಾದಷ್ಟು ಎನರ್ಜಿ ಮತ್ತು ಪ್ರೋಟೀನ್ ಸಿಗೋದಿಲ್ಲ. ಸೊ ಏನಾಗುತ್ತೆ, ಬಾಡಿಯಲ್ಲಿ ಏನು ಮಾಡ್ತದೆ ಅಂದರೆ ನಮ್ಮ ಬಾಡಿ ಮಸಲ್ಸನ್ನು ಬ್ರೇಕ್ ಡೌನ್ ಮಾಡುತ್ತೆ. ಎಸ್ಪೆಷಲಿ ಈ ಕ್ಯಾನ್ಸರ್ ಸಿಚುವೇಷನಲ್ಲಿ ಬಾಡಿ ಮಸಲ್ ಬ್ರೇಕ್ ಡೌನ್ ಆಗಿ ಅದು ಎನರ್ಜಿ ಕನ್ವರ್ಟ್ ಆಗುತ್ತೆ. ಅದು ನಮ್ಮ ಬಾಡಿ ಯೂಟಿಲೈಸ್ ಮಾಡ್ತಾ ಇರುತ್ತೆ. ಯಾಕಂದರೆ ಒಂದು ಊಟ ಮಾಡೋದಿಲ್ಲ, ಕಾಯಿಲೆಯಲ್ಲೂ ಸಹ ಈ ಪ್ರಾಬ್ಲಮ್ಗಳಾಗ್ತದೆ. ಸೊ ಅದಕ್ಕಾಗಿ ಅಡಿಷ್ನಲ್ ಪ್ರೋಟೀನ್ ಬೇಕು. ಸೊ ವೇ ಪ್ರೋಟೀನಲ್ಲಿ ಅಡ್ವಾಂಟೇಜ್ ಏನಂದರೆ ಅದು ಸ್ವಲ್ಪ ತೊಗೊಂಡ್ರೂ ಸಹ ಅದರ ಅಬ್ಸಾರ್ಪ್ಷನ್ ಜಾಸ್ತಿ ಇರುತ್ತೆ ಮತ್ತು ಈಸಿಲಿ ಅದು ಅಬ್ಸಾರ್ಬ್ ಆಗಿ ಬಾಡಿಯಲ್ಲಿ ನಮಗೆ ಆ ರೀಪ್ಲೇಸ್ಮೆಂಟ್ ಮಸಲ್ ಮಾಸಿಗೆ ಏನು ಬೇಕು ರೀಪ್ಲೇಸ್ಮೆಂಟು ಅದು ಈಸಿಲಿ ಬಂದುಬಿಡುತ್ತೆ. ಎಸ್ ಸರ್, ಇನ್ನು ಕ್ಯಾನ್ಸರ್ ರೋಗಿಗಳು ಈ ಅಪೆಟೈಟ್ ಲಾಸ್ ಆಗುತ್ತೆ ಅವರಿಗೆ, ಅದನ್ನು ಅವರು ಹೇಗೆ ಮ್ಯಾನೇಜ್ ಮಾಡಬಹುದು, ಹಾಗೆ ಜೊತೆಗೆ ಈ ದೇಹದಲ್ಲಿ ಈ ನ್ಯೂಟ್ರಿಷನ್ಗಳನ್ನ ಹೇಗೆ ಮೇಂಟೈನ್ ಮಾಡಬಹುದು ಅಂತ? ಸೊ ಮೋಸ್ಟ್ ಇಂಪಾರ್ಟೆಂಟ್ ಏನು ಅಂದರೆ, ಈಗ ನಮ್ಮ ಒಂದು ಹಸಿವು ಕಮ್ಮಿ ಆಗಿರುತ್ತೆ, ಪ್ಲಸ್ ಅವರಿಗೆ ಇಂಟ್ರೆಸ್ಟ್ ಇರೋದಿಲ್ಲ, ಮತ್ತು ಈವನ್ ಇಂಡೈಜೆಷನ್ ಇಶ್ಯೂಸ್ ಇರುತ್ತೆ. ಯಾಕಂದರೆ ಟ್ರೀಟ್ಮೆಂಟಿಂದನೂ ನಮ್ಮ ಇಂಟೆಸ್ಟೈನಲ್ ಲೈನಿಂಗ್ಸ್ ಎಲ್ಲ ಹೋಗಿರುತ್ತೆ. ಸೊ ನಾವು ಏನು ತಗೊಂಡ್ರೂ ಸಹ ಅದು ಕರೆಕ್ಟಾಗಿ ಡೈಜೆಸ್ಟ್ ಆಗ್ತಾ ಇರೋಲ್ಲ.
ಸೊ ಮೋಸ್ಟ್ ಇಂಪಾರ್ಟೆಂಟ್ ಏನಂದರೆ ನಾವು ಏನು ಹೇಳೋದಂದರೆ ಸ್ವಲ್ಪ ಈ ಸ್ಯಾಲಡ್ಸು ಅನ್ಕುಕ್ಡ್ ಫುಡ್ಡನ್ನು ಅವಾಯ್ಡ್ ಮಾಡಿ. ಸ್ಯಾಲಡ್ಸ್ ಎಲ್ಲ ಮಾಡೋದಿದ್ರು ಸಹ ಅದು ಪೀಲ್ಡ್ ಆಗಿರಬೇಕು, ತುಂಬ ವಾಷಿಂಗ್ ಎಲ್ಲ ಆಗಿರಬೇಕು. ನೆಕ್ಸ್ಟ್ ಇಂಪಾರ್ಟೆಂಟ್ ಥಿಂಗ್ ಅಂದರೆ ಫ್ರೀಕ್ವೆಂಟ್ ಮೀಲ್ಸನ್ನು ನಾವು ಯೂಶಲಿ ಹೇಳುವಂಥದ್ದು. ಪ್ರತಿ 2 ಗಂಟೆಗೆ 3 ಗಂಟೆಗೆ ತುಂಬ ತಿನ್ನೋದು ಬೇಡ, ಸ್ವಲ್ಪ ಕ್ವಾಂಟಿಟಿಯಲ್ಲಿ ತಿಂದಾಗ ಅದು ಜೀರ್ಣಕ್ಕೂ ಈಸಿ ಆಗುತ್ತೆ, ಬಾಡಿಗೂ ಸ್ವಲ್ಪ ಬೇಕಾದಷ್ಟು ಎನರ್ಜಿ ಮತ್ತು ಇದು ಬರುತ್ತೆ. ಸೊ ಆ ಒಂದೊಂದು ಮೀಲನ್ನು ನಾವು ಪ್ರೋಟೀನ್ ಮೂಲಕನೂ ತಗೋಬೋದು. ಎಸ್ ಸರ್, ಇನ್ನು ನೀವಾಗಲೇ ಹೇಳ್ದಂಗೆ ಈ ಕ್ಯಾನ್ಸರ್ ಪೇಷಂಟ್ಸಲ್ಲಿ ಹಸಿವು ಅನ್ನೋದು ಕಮ್ಮಿ ಆಗುತ್ತೆ, ಜೊತೆಗೆ ಈ ವಾಕರಿಕೆ ಬರೋದು ಅಥವಾ ಈ ಟೇಸ್ಟ್ ಚೇಂಜ್ ಆಗ್ಬೋದು, ಈ ಥರ ಎಲ್ಲ ಆಗ್ತಿರುತ್ತೆ. ಸೊ ಇದನ್ನೆಲ್ಲ ಹೆಂಗೆ ಅವರು ಮ್ಯಾನೇಜ್ ಮಾಡಬೇಕು ಅಂತ? ಸೊ ಮೋಸ್ಟ್ ಇಂಪಾರ್ಟೆಂಟ್ಲಿ ಈವನ್ ವಾಟರ್ ಇಂಪಾರ್ಟೆಂಟು ಮತ್ತು ಫೈಬರ್. ಸೊ ಸುಮಾರು ಜನ ಪೇಷಂಟ್ಸಿಗೆ ಈವನ್ ಫೈಬರ್ ಇರೋದಿಲ್ಲ ಬಾಡಿಯಲ್ಲಿ, ಫೈಬರ್ ಕಂಟೆಂಟು ಅವರ ಫುಡ್ಡಲ್ಲಿ ಕಮ್ಮಿ ಇರುತ್ತೆ. ಸೊ ತುಂಬ ಫೈಬರ್ ತೊಗೋಬೇಕಾಗತ್ತೆ, ಯಾಕಂದರೆ ಇಂಡೈಜೆಷನ್ ಆಗುತ್ತೆ ಮತ್ತು ಅವರಿಗೆ ಕಾನ್ಸ್ಟಿಪೇಷನ್ನು ತುಂಬ ಪ್ರಾಬ್ಲಮ್ ಇರುತ್ತೆ, ಕರೆಕ್ಟಾಗಿ ಪ್ರತಿದಿನ ಮೋಷನ್ ಆಗೋದಿಲ್ಲ. ಆ ಥರ ಇರಬೇಕಾದ್ರೆ ಫೈಬರ್ ಕ್ವಾಂಟಿಟಿ ತುಂಬ ಇಂಪಾರ್ಟೆಂಟ್, ಅದು ಸಹ ಇಂಪಾರ್ಟೆಂಟಾಗಿ ತೊಗೋಬೇಕಾಗುತ್ತೆ. ಎಸ್ ಸರ್, ಇನ್ನು ಈ ಕ್ಯಾನ್ಸರ್ ರೋಗಿಗಳ ಟ್ರೀಟ್ಮೆಂಟ್ ಟೈಮಲ್ಲಿ ಈ ನ್ಯೂಟ್ರಿಷನ್ ಹೇಗೆ ಇಮ್ಯೂನ್ ಫಂಕ್ಷನ್ನ ಸಪೋರ್ಟ್ ಮಾಡುತ್ತೆ ಅಂತ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ. ಸೊ ಇಮ್ಯೂನ್ ಫಂಕ್ಷನ್ ನಮಗೀಗ ನಾವು ಈಗ ಹೊಸದಾಗಿ ನೋಡಬೇಕಾದ್ರೆ ಇಮ್ಯುನೋಥೆರಪಿ ಅಂತಲೂ ಬಂದಿದೆ. ಅಂದರೆ ಬಾಡಿ ಇಮ್ಯುನಿಟಿ ಸ್ಟ್ರಾಂಗ್ ಇದ್ದಾಗಲೇ ಈ ಕ್ಯಾನ್ಸರ್ ಉದ್ಭವ ಆಗೋದು ಅಥವಾ ಸ್ಟಾರ್ಟ್ ಆಗುವಂಥದ್ದು. ಸೊ ಇಮ್ಯುನಿಟಿ ಇಂಪ್ರೂವ್ ಮಾಡಬೇಕು ಅಂದರೆ ತುಂಬ ಪ್ರೋಟೀನ್ಸ್ ನಮಗೆ ಬಾಡಿಗೆ ಬೇಕು, ಮತ್ತು ಈವನ್ ಮೈಕ್ರೋ ನ್ಯೂಟ್ರಿಯೆಂಟ್ಸು ಮತ್ತು ವಿಟಮಿನ್ಸ್. ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಂದರೆ ಮೆಗ್ನೀಷಿಯಮ್, ಜಿಂಕ್, ಈ ಥರದ ಐಟಮ್ಸು. ಇನ್ನೊಂದು ವೈಟಮಿನ್ನಲ್ಲಿ ವೈಟಮಿನ್ ಸಿ, ವೈಟಮಿನ್ ಡಿ ಡೆಫಿಷಿಯನ್ಸಿ ತುಂಬ ಕಾಮನ್ ಇದೆ. ಸೊ ಮತ್ತು ವೈಟಮಿನ್ ಇ. ಸೊ ಈ ಎಲ್ಲ ವೈಟಮಿನ್ಸ್ ಇರುವಂಥ ಒಂದು ಕಾಂಬಿನೇಷನ್ ಫುಡ್ಡನ್ನು ನಾವು ಎಲ್ಲ ಥರದ ಐಟಮ್ಸ್ ತಗೊಂಡಾಗ ನಮಗೆ ಒಂದು ಕಾಂಪ್ಲೆಕ್ಸ್ ಇದು ಮಾಡಿದಾಗ ನಮ್ಮ ಒಂದು ನ್ಯೂಟ್ರಿಷನ್ ಇಂಪ್ರೂವ್ ಆಗುತ್ತೆ. ಸೊ ಆಗ ಇಮ್ಯುನಿಟಿ ಇಂಪ್ರೂವ್ ಆಗುತ್ತೆ, ಆಗ ನಮಗೆ ಟ್ರೀಟ್ಮೆಂಟಲ್ಲಿ ನಮ್ಗೆ ಅದನ್ನು ಫೈಟ್ ಮಾಡಲಿಕ್ಕೆ ಕ್ಷಮತೆ ಸಹ ಇಂಪ್ರೂವ್ ಆಗುತ್ತೆ. ಎಸ್ ಸರ್, ಇನ್ನು ಈ ಕ್ಯಾನ್ಸರ್ ರೋಗಿಗಳಿಗೆ ಈ ಹೈಡ್ರೇಷನ್ ಅನ್ನೋದು ಎಷ್ಟು ಮುಖ್ಯ ಅಂತ? ಹೈಡ್ರೇಷನ್ ಬಹಳ ಮುಖ್ಯ. ಯಾವುದೇ ಥರದ ಕ್ಯಾನ್ಸರ್ ಟ್ರೀಟ್ಮೆಂಟ್ ಇರ್ಬೋದು, ಕೀಮೋಥೆರಪಿ ಇರ್ಬೋದು, ಸರ್ಜರಿ ಇರ್ಬೋದು, ರೇಡಿಯೋಥೆರಪಿ ಇರ್ಬೋದು, ನೀವು ಯಾವುದೇ ಟ್ರೀಟ್ಮೆಂಟ್ ತೊಗೊಂಡ್ರೂ ಸಹ ಹೈಡ್ರೇಷನ್ ಬಹಳ ಮುಖ್ಯ. ಅಟ್ಲೀಸ್ಟ್ 3 ಲೀಟರ್ಸ್ ವಾಟರ್ ನಾವು ರೆಕಮೆಂಡ್ ಮಾಡ್ತೀವಿ ಒಂದೊಂದು ಪೇಷಂಟಿಗೆ. ಅದೇ ಬಾಡಿ ವೆಯ್ಟು ಮತ್ತು ಅವರ ಒಂದು ಕೆಪಬಿಲಿಟಿ ಮೇಲೆ ಹೋಗುತ್ತೆ, ಬಟ್ ಆದರೂ ಸಹ ಒಂದು 3, ಯಾಕಂದರೆ ಬಾಡಿನ ಫ್ಲಶ್ ಮಾಡಬೇಕು, ಕಾನ್ಸ್ಟಿಪೇಷನನ್ನು ಅವಾಯ್ಡ್ ಮಾಡಬೇಕು, ಹೆಡ್ಏಕು ಈ ಥರದ್ದು. ಡಿಹೈಡ್ರೇಷನ್ ಆಗ್ತಿದ್ದಂಗೆ ಬಾಡಿಯಲ್ಲಿ ಕಾನ್ಸಂಟ್ರೇಷನ್ ಆಫ್ ಆ ಡ್ರಗ್ಸು ಜಾಸ್ತಿ ಆಗಿಬಿಡುತ್ತೆ. ಸೊ ಅದನ್ನೆಲ್ಲ ಫ್ಲಶ್ ಔಟ್ ಮಾಡಬೇಕು. ಬಾಡಿ ಒಳ್ಳೆ ಹೈಡ್ರೇಷನ್ ಇದ್ದರೆ ಸೈಡ್ ಎಫೆಕ್ಟ್ ಆಫ್ ಟ್ರೀಟ್ಮೆಂಟು ಬಹಳ ಕಮ್ಮಿ ನೋಡ್ತೀವಿ. ಎಸ್ ಸರ್, ಇನ್ನು ಸಾಕಷ್ಟು ಜನ ಈ ಮನೆಯಲ್ಲೇ ಈ ಕ್ಯಾನ್ಸರ್ ರೋಗಿಗಳನ್ನ ಆರೈಕೆ ಮಾಡ್ತಾ ಇರ್ತಾರೆ. ಸೊ ಅಂಥವರಿಗೆ, ಈ ರೋಗಿಗಳಿಗೆ ಯಾವ ರೀತಿಯಾದಂಥ ನ್ಯೂಟ್ರಿಷನ್ ಕೊಡಬೇಕು ಅನ್ನೋ ವಿಚಾರದಲ್ಲಿ ಏನೆಲ್ಲ ಟಿಪ್ಸ್ ಕೊಡ್ತೀರಾ? ಹಾಂ, ಸೊ ಮನೆಯಲ್ಲಿ ಫ್ಯಾಮಿಲಿ ಅವ್ರಿಗೆ ತುಂಬ ಕಷ್ಟ ಇರುತ್ತೆ, ಯಾಕಂದ್ರೆ ನಾವು ಟ್ರೀಟ್ಮೆಂಟ್ ಕೊಡುವಾಗ ಪೇಷಂಟ್ ಒಂದು ಸ್ವಲ್ಪ ಹೊತ್ತು ಮಾತ್ರ ನಮ್ಮ ಜೊತೆ ಇರ್ತಾರೆ, ನಾವು ಇನ್ಸ್ಟ್ರಕ್ಷನ್ ಕೊಡ್ಬೋದು, ಬಟ್ ಫ್ಯಾಮಿಲಿ ರೋಲು ತುಂಬ ಇಂಪಾರ್ಟೆಂಟು. ಸೊ ಮತ್ತು ಇನ್ನೊಂದು ಏನಂದರೆ ಪೇಷಂಟಲ್ಲಿ ಮೋಟಿವೇಶನ್ ಅಥವಾ ಪ್ರೋತ್ಸಾಹನೆ ಕೊಡ್ತಾ ಇರಬೇಕು. ಅವರು ಊಟ ಮಾಡಲಿಕ್ಕೆ ಪೇಷಂಟ್ ಇರಿಟೇಟ್ ಆಗ್ತಾರೆ, ಬಟ್ ನಾವಾಗಿ ಅವರಿಗೆ ಪ್ರೋತ್ಸಾಹನೆ ಮಾಡ್ತಾ ಅವರಿಗೆ ಹುಮ್ಮಸ್ ಕೊಡ್ತಾ ಇರಬೇಕು ಈ ಥರ ಫೀಡಿಂಗ್ ಬಗ್ಗೆ. ಒಂದು ನೀರು ಕುಡಿತಾ ಇರೋದು ತುಂಬ ಇಂಪಾರ್ಟೆಂಟು. ಡಯಟಲ್ಲೂ ವೆರೈಟಿ, ತುಂಬ ಬೇರೆ ಬೇರೆ ಥರದ್ದು ಸಾಫ್ಟ್ ಡಯಟ್ ಕೊಟ್ಟರೆ ಅವರಿಗೆ ಜೀರ್ಣಶಕ್ತಿ ಇಂಪ್ರೂವ್ ಆಗುತ್ತೆ. ಸೊ ಆದಷ್ಟು ಅವರಿಗೆ ಮತ್ತು ಪ್ರೋಟೀನ್ ಐಟಮ್ಸನ್ನು, ಈ ಪ್ರೋಟೀನ್ ಪೌಡರ್ಗಳನ್ನು, ಶೇಕ್ಸು, ಮಿಲ್ಕ್ ಶೇಕ್ಸು ಆ ಥರ ಎಲ್ಲ ಮಾಡಿ ಅವರಿಗೆ ಕೊಟ್ಟಾಗ ಅವ್ರಿಗೆ ಈಸಿಲಿ ತಗೋಬೋದು. ಪ್ಲಸ್ ಅದು ಬೇಗ ಜೀರ್ಣಶಕ್ತಿ ಆಗುತ್ತೆ, ಪ್ಲಸ್ ಬಾಡಿ ಸಹ ಬೇಗ ಅದನ್ನು ತಗೊಳ್ತದೆ. ಎಸ್ ಸರ್, ಇನ್ನು ಈಗ ಊಟನ ಮಾಡುವಂಥ ಟೈಮಿಂಗ್ಸ್, ಈ ಮೀಲ್ ಟೈಮಿಂಗ್ಸ್ ಅನ್ನೋದು ಹೇಗೆ ಎಫೆಕ್ಟ್ ಆಗುತ್ತೆ? ಇವಾಗ ಕ್ಯಾನ್ಸರ್ ಟ್ರೀಟ್ಮೆಂಟ್ನ ತಗೊಳ್ತಾ ಇರೋರಿಗೆ ಸಾಕಷ್ಟು ಟಾಲರೆನ್ಸ್ ಬೇಕು. ಸೊ ಈ ಊಟದ ಟೈಮಿಂಗ್ಸ್ ಆಗಿರ್ಬೋದು, ಅಥವಾ ನಾವು ಏನು ತಿಂತಿದ್ದೀವಿ, ಎಷ್ಟೊತ್ತಿಗೆ ತಿಂತಿದ್ದೀವಿ, ಇದು ಹೇಗೆ ಈ ಟಾಲರೆನ್ಸಿಗೆ ರಿಲೇಟ್ ಆಗುತ್ತೆ ಅಂತ? ಸೊ ಸುಮಾರಷ್ಟು ಇದು ಟ್ರೀಟ್ಮೆಂಟ್ ರಿಲೇಟೆಡ್ ಆಗಿ ಬರುತ್ತೆ. ಮತ್ತು ಇನ್ನೊಂದು ಏನಂದರೆ, ನಾನು ಮೊದಲೇ ಹೇಳಿದಾಗೆ ಪ್ರತಿ ಒಂದು 2 ಅವರ್ಸ್ 3 ಅವರ್ಸಿಗೆ ನಾವು ಊಟ ಕೊಟ್ಟಾಗ ಪೇಷಂಟ್ ಅದನ್ನು ಡೈಜೆಸ್ಟ್ ಮಾಡಲಿಕ್ಕೆ, ಅದು ಬಾಡಿ ಅಬ್ಸಾರ್ಬ್ ಆಗಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಪೇಷಂಟ್ ಅದನ್ನು ಬಾಡಿ ವೆಯ್ಟು ಇಂಪ್ರೂವ್ ಆಗುತ್ತೆ. ನಾವು ಎಷ್ಟೋ ಸಲ ನೋಡಿದಾಗ ಕರೆಕ್ಟ್ ನ್ಯೂಟ್ರಿಷನ್ ಕೊಟ್ಟಾಗ, ಎಸ್ಪೆಷಲಿ ಹೈಡ್ರೇಷನ್, ನಾವು ಕರೆಕ್ಟಾಗಿ ನೀರು ಕುಡಿತಾ ಇದ್ದರೆ ಕೀಮೋಥೆರಪಿ ಸೈಡ್ ಎಫೆಕ್ಟ್ಸ್ ಆಗಲಿ, ರೇಡಿಯೋಥೆರಪಿ ಸೈಡ್ ಎಫೆಕ್ಟ್ ಆಗಲಿ, ಇನ್ನೊಂದು ಪೇಷಂಟನ್ನು ಕಂಪೇರ್ ಮಾಡಿದರೆ, ಯಾರು ಅದನ್ನು ಕರೆಕ್ಟಾಗಿ ತೊಗೊಳ್ಳದೇ ಇರುವಂಥ ಪೇಷಂಟ್ ಕಂಪೇರ್ ಮಾಡಿದಾಗ ತುಂಬಾ ಒಂದು ವ್ಯತ್ಯಾಸ ನೋಡ್ತೀವಿ ನಾವು. ಪೇಷಂಟ್ ಸೈಡ್ ಎಫೆಕ್ಟ್ ಬಹಳ ಕಮ್ಮಿ ಇರುತ್ತೆ. ವಾಮಿಟಿಂಗ್ ಸಹ, ಯಾರು ಹೈಡ್ರೇಷನ್ ಜಾಸ್ತಿ ಮಾಡ್ತಾರೋ ಅವ್ರಿಗೆ ವಾಮಿಟಿಂಗ್ ಸಿಂಪ್ಟಮ್ಸು ತುಂಬ ಕಮ್ಮಿ ಇರುತ್ತೆ. ಸೊ ಇದು ಕಾಮನ್ ಆದಂಥ ಒಂದು ಇದು. ಇನ್ನೊಂದು ಏನಂದರೆ, ಸುಮಾರಷ್ಟು ಈ ಟ್ರೀಟ್ಮೆಂಟ್ ರಿಲೇಟೆಡ್, ಈಗ ಯಾವುದೇ ಒಂದು ಟ್ರೀಟ್ಮೆಂಟ್ಗೆ ಹೋಗ್ತಾ ಇದ್ದಾರೆ, ಆ ದಿವಸ ಸ್ವಲ್ಪ ಲೈಟ್ ಫುಡ್ಸು
ಮತ್ತು ಸಾಫ್ಟ್ ಫುಡ್ ಮತ್ತು ಸ್ವಲ್ಪ ವಾರ್ಮ್ ಫುಡ್, ತುಂಬಾ ಕೋಲ್ಡು ಅಥವಾ ಆ ಥರದ್ದು ಅಲ್ಲ, ಸ್ವಲ್ಪ ವಾರ್ಮ್ ಫುಡ್ ಮತ್ತು ಹೀಟೆಡ್ ಫುಡ್ ತೊಗೊಳ್ಳೋದು ಬಹಳ ಇಂಪಾರ್ಟೆಂಟು. ಮತ್ತು ಇನ್ನೊಂದು ಏನಂದರೆ ಫ್ರಿಜ್ಜಲ್ಲಿ ಇಟ್ಟಿರೋವಂಥ ಊಟ ಅಥವಾ ಸ್ವಲ್ಪ ಹಳಸಿರೋ ಊಟ ಅಂಥದ್ದನ್ನೆಲ್ಲ ಅವಾಯ್ಡ್ ಮಾಡೋದು ಒಳ್ಳೆಯದು. ಯಾಕಂದರೆ ಇಮ್ಯುನಿಟಿ ಲೋ ಇರುತ್ತೆ. ಕ್ಯಾನ್ಸರ್ ಪೇಷಂಟ್ಸಲ್ಲಿ ಇಮ್ಯುನಿಟಿ ಕಮ್ಮಿ ಇರೋದ್ರಿಂದ ಪೇಷಂಟ್ಗಳಿಗೂ ಬೇಗ ಇನ್ಫೆಕ್ಷನ್ ಕ್ಯಾಚ್ ಮಾಡುವ ಒಂದು ಸಿಚುವೇಶನ್ ಇರುತ್ತೆ. ಯಾಕಂದರೆ ಪೇಷಂಟ್ ಏನಾಗುತ್ತೆ, ನೀವು ಯಾವುದಾದ್ರೂ ಹಳಸಿರೋ ಫುಡ್ಡು ಅಥವಾ ಹಳೆ ಊಟ ಫ್ರಿಜ್ಜಲ್ಲಿ ಇಟ್ಟು ಅದನ್ನು ಸರ್ವ್ ಮಾಡಿದಾಗ ಪೇಷಂಟ್ ಇನ್ಫೆಕ್ಷನ್ ಇಂಡೈಜೆಷನ್ ಆಗಿ ಲೂಸ್ ಮೋಷನ್ ಆಗುವಂಥದ್ದು, ಈ ಥರದ್ದೆಲ್ಲ ಸಂಭಾವನೆಗಳು ತುಂಬ ಜಾಸ್ತಿ ಆಗುತ್ತೆ. ಎಸ್ ಡಾಕ್ಟರ್, ಇನ್ನು ಈ ಕ್ಯಾನ್ಸರ್ ರೋಗಿಗಳಿಗೆ ಈ ನ್ಯೂಟ್ರಿಷನ್ ಕೊಡುವಂತಹ ವಿಷಯದಲ್ಲಿ ಈ ನರ್ಸ್ಗಳಾಗಿರ್ಬೋದು ಅಥವಾ ಡಯಟಿಷಿಯನ್ ಇವರ ರೋಲ್ಗಳು ಎಷ್ಟು ಇಂಪಾರ್ಟೆಂಟ್ ಅಂತ? ಸೊ ಒಂದು ಕ್ಯಾನ್ಸರ್ ಪೇಷಂಟ್ ಅಂದ ತಕ್ಷಣ ನಾವು ನಾರ್ಮಲಿ ಅವ್ರನ್ನ ಬರೀ ಕ್ಯಾನ್ಸರ್ ಸ್ಪೆಷಲಿಸ್ಟು, ಇದರ್ ಸರ್ಜನ್ನು ಅಥವಾ ಮೆಡಿಕಲ್ ಆಂಕಾಲಜಿಸ್ಟು ಮತ್ತು ರೇಡಿಯೇಷನ್ ಆಂಕಾಲಜಿಸ್ಟನ್ನು ಮೀಟಾಗಿ ಅವ್ರು ಹೇಳಿದ್ದನ್ನು ಫಾಲೋ ಮಾಡುವಂಥ ಒಂದು ಕ್ರಮ ನಾವು ನೋಡ್ತಾ ಇದ್ದೀವಿ. ಬಟ್ ನಾರ್ಮಲಿ ಏನು ಅಂದರೆ ಇವತ್ತಿನ ಕಾಲದಲ್ಲಿ ಇಟ್ಸ್ ಅ ಕಂಬೈನ್ಡ್ ಟ್ಯೂಮರ್ ಬೋರ್ಡ್ ಅಂತ ಹೇಳ್ತೀವಿ, ಮಲ್ಟಿ ಡಿಸಿಪ್ಲಿನರಿ ಅಂದ ತಕ್ಷಣ ಈ ಡಾಕ್ಟರ್ಗಳು ಮಾತ್ರ ಅಲ್ಲ, ಅದರಲ್ಲಿ ಡಯಟಿಷಿಯನ್ನು, ಸ್ಪೀಚ್ ಆ್ಯಂಡ್ ಸ್ವಾಲೋ ಸ್ಪೆಷಲಿಸ್ಟ್ ಅಂತ ಬರ್ತಾರೆ, ಈ ಥರ ಮತ್ತು ಫಿಸಿಯೋಥೆರಪಿ, ಇವರೆಲ್ಲರೂ ಬರ್ತಾರೆ ಟೀಮಲ್ಲಿ. ಯಾಕೆ ಬರ್ತಾರೆ ಅಂತ ಹೇಳಿದರೆ, ಒಂದೊಂದು ಪೇಷಂಟಿಗೆ ಊಟ ಮಾಡಲಿಕ್ಕೂ ಕಷ್ಟ ಇರುತ್ತೆ, ಅವ್ರಿಗೆ ಬಾಯಲ್ಲಿ ತಿನ್ಲಿಕ್ಕೆ ಆಗೋದಿಲ್ಲ ಅಥವಾ ನುಂಗ್ಲಿಕ್ಕೆ ತೊಂದರೆ ಇರುತ್ತೆ, ಹೆಡ್ ಆ್ಯಂಡ್ ನೆಕ್ ಕ್ಯಾನ್ಸರ್ ಇರ್ಬೋದು ಅಥವಾ ಮಕ್ಕಳಿರ್ಬೋದು, ಈ ಥರ ಎಲ್ಲ ಸಿಚುವೇಶನ್ಸಲ್ಲಿ ಈ ಥರ ಸ್ವಾಲೋ ಥೆರಪಿಸ್ಟು, ಸ್ಪೀಚ್ ಥೆರಪಿಸ್ಟು ಇಂಪಾರ್ಟೆಂಟ್ ಆಗ್ತಾರೆ. ಯಾಕಂದರೆ ಅವರು ಆ ಕರೆಕ್ಟ್ ಟೆಕ್ನಿಕ್ ಹೇಳ್ಕೊಡ್ಬೇಕಾಗತ್ತೆ, ಇಲ್ಲಾಂದರೆ ಲಂಗ್ಸಿಗೆ ಹೋಗುವಂಥದ್ದು, ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಈ ಥರ ಅದು ಒಂದು ಇಂಪಾರ್ಟೆಂಟ್ ಪಾಯಿಂಟು. ಎರಡನೇದು, ಡಯಟಿಷಿಯನ್ ಇಸ್ ಅ ವೆರಿ ಇಂಟಿಗ್ರಲ್ ಪಾರ್ಟ್ ಆಫ್ ಅ ಕ್ಯಾನ್ಸರ್ ಮಲ್ಟಿ ಡಿಸಿಪ್ಲಿನರಿ ಟ್ಯೂಮರ್ ಬೋರ್ಡ್. ಯಾಕಂದರೆ ಪ್ರತಿ ಪೇಷಂಟಿನ ರಿಕ್ವೈರ್ಮೆಂಟ್ ಬೇರೆ ಇರುತ್ತೆ. ಅವರ ಬಾಡಿ ವೆಯ್ಟ್ ಆಗಿರ್ಬೋದು ಅಥವಾ ಅವರ ಹೈಟ್ ಇರ್ಬೋದು, ಅವರ ಒಂದು ಆ ಹೈಟಿಗೆ ಅವರ ಬಾಡಿ ಮಾಸ್ ಇಂಡೆಕ್ಸ್ ಅಂದರೆ ಒಬ್ಬೊಬ್ಬರು ತುಂಬ ಒಬೀಸ್ ಇರ್ತಾರೆ, ಅವರಿಗೆ ಫ್ಯಾಟ್ ರಿಲೇಟೆಡು ಅಥವಾ ಆ ಥರದ್ದು ಏನಾದರೂ ರಿಕ್ವೈರ್ಮೆಂಟ್ ಇರೋದಿಲ್ಲ. ಇನ್ನಿಷ್ಟು ಜನರಿಗೆ ವೆಯ್ಟ್ ಕಮ್ಮಿ ಇರುತ್ತೆ, ಅವರಿಗೆ ನಾವು ಪ್ರೋಟೀನ್ ಜಾಸ್ತಿ ಕೊಡಬೇಕಾಗತ್ತೆ. ಅಂಥ ಪೇಷಂಟ್ಸಲ್ಲೂ ಅವ್ರು ನೋಡಿ ಅದನ್ನು ಡಿಸೈಡ್ ಮಾಡಿಬಿಟ್ಟು ಈಚ್ ಪೇಷಂಟಿಗೆ ಒಂದು ಇಂಡಿವಿಜುವಲೈಸ್ಡ್ ಪ್ಲ್ಯಾನ್ ಅಂತ ಕೊಡ್ಬೋದು. ಸೊ ಆ ರಿಕ್ವೈರ್ಮೆಂಟು ಒಂದು ಡಯಟಿಷನ್ನು, ಒಂದು ಆಂಕಾಲಜಿಸ್ಟ್ ಅಥವಾ ಕ್ಯಾನ್ಸರ್ ಸ್ಪೆಷಲಿಸ್ಟ್ಗಿಂತನೂ ಜಾಸ್ತಿ ಒಂದು ಡಯಟಿಷಿಯನ್ ಅದನ್ನು ಐಡೆಂಟಿಫೈ ಮಾಡಿ ಪೇಷಂಟಿಗೆ ಅದನ್ನು ಕೊಡ್ಬೋದು. ಎಸ್ ಸರ್, ಇನ್ನು ಒಬ್ಬ ವ್ಯಕ್ತಿಗೆ ಕ್ಯಾನ್ಸರ್ ಬಂದಿದೆ ಅಂತ ಅಂದರೆ ಆತನ ಜೀವನನೇ ಮುಗ್ದೋಯ್ತು ಅನ್ನುವಂಥ ಸ್ಥಿತಿಗೆ ಹೋಗ್ತಾರೆ, ಮಾನಸಿಕವಾಗಿ ಸಾಕಷ್ಟು ಕುಗ್ಗಿ ಹೋಗಿರ್ತಾರೆ. ಸೊ ಅಂಥವರಿಗೆ ಏನು ಟಿಪ್ಸ್ ಕೊಡ್ತೀರಾ ಸರ್ ನೀವು? ಕ್ಯಾನ್ಸರ್ ಅಂದ ತಕ್ಷಣ ಈಗ ನೀವು ಹೇಳಿದಾಗೇ ನಾವೊಂದು ಆ ವರ್ಡ್ ಹೇಳಿದ ತಕ್ಷಣ ಪೇಷಂಟ್ ಬ್ಲ್ಯಾಂಕ್ ಔಟ್ ಆಗಿರ್ತಾರೆ, ಅವರು ಅದನ್ನು ಮುಂದೆ ತಗೊಳ್ಳಿಕ್ಕೆ ಆಗೋದಿಲ್ಲ. ಸೊ ನಾವು ಪೇಷಂಟಿಗೆ ಹೇಳೋದೇನೆಂದರೆ, ಒಂದು ಫ್ಯಾಮಿಲಿ ಸಪೋರ್ಟ್, ನಾವು ಮೊದಲೇ ಮಾತಾಡ್ತಾ ಇದ್ವಿ, ಫ್ಯಾಮಿಲಿ ಸೈಕಲಾಜಿಕಲ್ ಸಪೋರ್ಟ್ ಸಿಕ್ಕಾಪಟ್ಟೆ ಇಂಪಾರ್ಟೆಂಟು. ಫ್ಯಾಮಿಲಿ ಅವ್ರು ಎಷ್ಟು ಅದನ್ನು ಹೇಳ್ತಾರೆ ಅನ್ನೋದ್ರ ಬಗ್ಗೆ. ಎರಡನೇದು, ನಾವು ಎಷ್ಟೋ ಸಲ ನಾವು ನಮ್ಮ ಪೇರೆಂಟ್ಸ್ ಆಗಿರ್ಬೋದು ಅಥವಾ ನಾವು ನಮ್ಮ ಸರ್ಪ್ರೈಸ್ ಅಂದರೆ ನಾವೀಗ ಡಾಕ್ಟರ್ ಆಗಿರುವಾಗ ನಾವು ನೋಡೋದೇನೆಂದರೆ, ಪೇಷಂಟಿಗೆ ಅರಿವಿದ್ದರೆ ಕ್ಯಾನ್ಸರ್ ಅಂತ ಅವರ ಟ್ರೀಟ್ಮೆಂಟ್ ತುಂಬ ಈಸಿ ಆಗುತ್ತೆ. ಅವರು ಅದಕ್ಕೆ ಪ್ರಿಪೇರ್ಡ್ ಆಗಿರ್ತಾರೆ, ಟ್ರೀಟ್ಮೆಂಟ್ ತೊಗೊಳ್ಳಿಕ್ಕೆ ರೆಡಿ ಇರ್ತಾರೆ. ಸೊ ಎಷ್ಟೋ ಸಲ ನಾವು ಅದನ್ನು ಬಚ್ಚಿಟ್ಕೊಂಡು ಟ್ರೀಟ್ಮೆಂಟ್ ಕೊಡ್ತೀವಿ. ಅಂದರೆ ಪೇಷಂಟ್ ಫ್ಯಾಮಿಲಿ ಅವ್ರು ಹೇಳಬೇಡಿ ಅಂತ ಹೇಳ್ತಾರೆ, ಅವರು ಹೇಳೋದಿಲ್ಲ. ಈ ಥರದ್ದೆಲ್ಲ ಒಂದೊಂದು ಪರಿಸ್ಥಿತಿ ಇರುತ್ತೆ, ಅದನ್ನು ನಾವು ಆದಷ್ಟು ಅವಾಯ್ಡ್ ಮಾಡಬೇಕು. ಪೇಷಂಟಿಗೆ ಟ್ರೀಟ್ಮೆಂಟ್ ಬಗ್ಗೆ ಅರಿವಿದ್ದಾಗ ಅವರು ಅದಕ್ಕೆ ಪ್ರಿಪೇರ್ನೆಸ್ ಜಾಸ್ತಿ ಇರ್ತಾರೆ. ಅವರು ಡಯಟ್ ತಗೊಳ್ಳೋದಾಗಲಿ, ಅವರು ಬೇರೆಯವ್ರನ್ನ ಅವರಿಗೆ ಹೇಳಿದಾಗ ಅದಕ್ಕೆ ಸ್ಪಂದಿಸೋದು ಜಾಸ್ತಿ ಇರುತ್ತೆ. ಸೊ ಮತ್ತು ಕ್ಯಾನ್ಸರ್ ಅಂದ ತಕ್ಷಣ ಅದು ಒಂದು ಹಳೆ ಕಾಲದಲ್ಲಿ ನಾವು ಅದಕ್ಕೆ ಒಂದು ಡೆತ್ ಸೆಂಟೆನ್ಸ್ ಅಂತ ಹೇಳ್ತಿದ್ವಿ. ಇವತ್ತು ಆ ಥರದ್ದು ಒಂದು ಸಿಚುವೇಶನ್ ಇಲ್ಲ. ಇವತ್ತು ಈವನ್ ಸ್ಟೇಜ್ 4 ಕಾಯಿಲೆಯಲ್ಲೂ ಸಹ ಪೇಷಂಟ್ 5 ವರ್ಷ 10 ವರ್ಷ ಬದುಕೋರು ನಾರ್ಮಲ್ ಲೈಫ್ ಲೀಡ್ ಮಾಡಿಕೊಂಡು ನಮ್ಮ ಜೊತೆನೇ ಇರ್ತಾರೆ. ಎಷ್ಟೋ ಸಲ ನಮ್ಗೆ ಗೊತ್ತೇ ಆಗಲ್ಲ ಇವ್ರಿಗೆ ಕ್ಯಾನ್ಸರ್ ಇದೆ ಅಂತ. ಆ ಒಂದು ಲೆವೆಲ್ಲಿಗೆ ಅವ್ರು ನಾರ್ಮಲ್ ಲೈಫ್ ಲೀಡ್ ಮಾಡ್ತಿರ್ತಾರೆ. ಸೊ ಆ ಥರ ಒಂದು ಪರಿಸ್ಥಿತಿ ಇವತ್ತಿದೆ. ಸೊ ಎಲ್ಲ ಪೇಷಂಟು ಅದಕ್ಕೆ ಹೆದರ್ಕೊಂಡು ನಾವು ಟ್ರೀಟ್ಮೆಂಟ್ ತೊಗೊಳ್ಳದೇ ಇರೋದು ಅಥವಾ ಬೇರೆ ಒಂದು ಕಾರಣಗಳಿಂದ ನಾವು ಅದಕ್ಕೆ ಹೆದರ್ಕೊಂಡು ನಾವು ಸೈಕಾಲಜಿಕಲಿ ಡೌನ್ ಆದರೆ ಅದು ನಮ್ಮ ಈ ಸೇಮ್ ಪ್ರಾಬ್ಲಮ್ಗಳು ಆಲ್ರೆಡಿ ಬಹಳಷ್ಟು ಬೇರೆ ನ್ಯೂಟ್ರಿಷನ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇದೆ. ಟ್ರೀಟ್ಮೆಂಟ್ ಈ ಕ್ಯಾನ್ಸರಿಂದನೇ ಒಂದು ಇರುತ್ತೆ, ಮತ್ತು ಅದಕ್ಕೊಂದು ಸೈಕಾಲಜಿಕಲ್ ಕಾಂಪೊನೆಂಟ್ ಆ್ಯಡ್ ಮಾಡಿದರೆ ನಮ್ಮ ಬಾಡಿ ಅದನ್ನು ಸಹಿಸಲಿಕ್ಕೆ ಆ ಒಂದು ಕ್ಷಮತೆ ನಮ್ಮಲ್ಲಿ ಇರೋದಿಲ್ಲ. ಸೊ ಆ ಪೇಷಂಟ್ಗಳು ಆ ಹುಮ್ಮಸ್ಸು ಮತ್ತು ಇದೆಲ್ಲ ಸ್ವಲ್ಪ ಫ್ಯಾಮಿಲಿಯವರು ಅವರಿಗೆ ತುಂಬಬೇಕು. ಅವರಿಗೆ ಸಪೋರ್ಟ್ ಕೊಟ್ಟಾಗ ಅವರಿಗೆ ಆ ಒಂದು ನಾವು ಮಾಡ್ತೀವಿ, ಇದನ್ನು ಗೆದ್ದು ಹೊರಗಡೆ ಬರ್ತೀವಿ ಅನ್ನೋ ಒಂದು ಸ್ಟ್ರೆಂತ್ ಅವರಲ್ಲಿದ್ದರೆ 100% ಪೇಷಂಟ್ ವಿಲ್ ಕಮ್ ಔಟ್. ಎಸ್ ಸರ್, ಇನ್ನು ಈ ಕ್ಯಾನ್ಸರ್ ಒಬ್ಬ ವ್ಯಕ್ತಿಗೆ ಇದೆಯೋ ಇಲ್ವೋ ಅಂತ ಈ ಡಯಾಗ್ನೋಸ್ ಮಾಡಬೇಕಾದ್ರೆ ಯಾವೆಲ್ಲ ಟೆಸ್ಟ್ಗಳನ್ನ ಮಾಡಿಸ್ಬೇಕಾಗುತ್ತೆ? ಸೊ ಇವತ್ತಿನ ಒಂದು ನೀವು ಸ್ಟ್ಯಾಂಡರ್ಡ್ ಹೆಲ್ತ್ ಪ್ಯಾಕೇಜಲ್ಲಿ ನೋಡೋಕೆ ಹೋದರೆ ಮೋರರ್ಲೆಸ್ ಎಲ್ಲ ಟೆಸ್ಟ್ಗಳು ಬರ್ತವೆ. ಸೊ ಈಗ ಹೊಸದಾಗಿ ನೀವು ನೋಡಬೇಕು ಅಂದರೆ ಈಗ ಸುಮಾರು ಸೆಂಟರ್ಗಳಲ್ಲಿ ಈಗ ಸ್ಕ್ರೀನಿಂಗ್ ಸ್ಕ್ಯಾನ್ಸ್ ಬಂದಿದೆ, ಲೋ ಡೋಸ್ CT ಸ್ಕ್ಯಾನ್.
ನಾರ್ಮಲ್ ಸಿ ಟಿ ಸ್ಕ್ಯಾನ್ಗಿಂತನೂ ತುಂಬ ಲೋ ಡೋಸ್ ಅಂತ ಸಿ ಟಿ ಸ್ಕ್ಯಾನಲ್ಲಿ ಫುಲ್ ಬಾಡಿ ಸ್ಕ್ಯಾನ್ ಮಾಡ್ತಾರೆ. ಅದರಲ್ಲಿ ನೀವು ಸಣ್ಣ ಸಣ್ಣ ಏನಾದರೂ ಕಣ್ಣಿಗೆ ಕಾಣದಂಥದ್ದು ಒಂದೊಂದು ಅರ್ಲಿ ಸ್ಟೇಜಲ್ಲಿ ಪಿಕ್ ಮಾಡುವ ಒಂದು ಪಾಸಿಬಿಲಿಟಿ ತುಂಬಾ ಬಂದಿದೆ. ಸೊ ಈ ಸ್ಕ್ಯಾನ್ಗಳು ತುಂಬ ಅಡ್ವಾಂಟೇಜ್ ಇದೆ. ಮತ್ತು ತುಂಬಷ್ಟು ಲೇಡೀಸಲ್ಲಿ, ಫೀಮೇಲ್ಸಲ್ಲಿ ಈಗ ನಾವು ನೋಡುವಾಗ ಬ್ರೆಸ್ಟ್ ಕ್ಯಾನ್ಸರ್ ತುಂಬ ಕಾಮನ್. ಸೊ ಬ್ರೆಸ್ಟ್ ಸ್ಕ್ರೀನಿಂಗ್ ಇಸ್ ವೆರಿ ಇಂಪಾರ್ಟೆಂಟ್ ಆಫ್ಟರ್ ಒನ್ ಏಜ್. ಅದ್ರ ಗೈಡ್ಲೈನ್ಸ್ ಇದೆ. ಅದ್ರ ಪ್ರಕಾರದಲ್ಲಿ ನಾವು 40 ಇಯರ್ಸ್ ಆದಮೇಲೆ ರೆಗ್ಯುಲರ್ ಬ್ರೆಸ್ಟ್ ಸ್ಕ್ರೀನಿಂಗ್ ಇಸ್ ಇಂಪಾರ್ಟೆಂಟ್. ಸರ್ವೈಕಲ್ ಕ್ಯಾನ್ಸರ್ ಸ್ಕ್ರೀನಿಂಗ್ ಪ್ಯಾಪ್ಸ್ಮಿಯರ್ ಮಾಡುವಂಥದ್ದು, ಮತ್ತು ರೆಗ್ಯುಲರ್ ಹೆಲ್ತ್ ಚೆಕಪ್ ಮಾಡಬೇಕು. ಮತ್ತು ಮೆನ್ನಲ್ಲಿ ಎಸ್ಪೆಷಲಿ ಸ್ಮೋಕರ್ಸು ಅಥವಾ ಓರಲ್ ಕ್ಯಾವಿಟಿ, ಈಗ ತಂಬಾಕು ಇದು ಮಾಡುವವರು ಅದನ್ನು ಅವಾಯ್ಡ್ ಮಾಡೋದು ಇಟ್ಸ್ ಆಬ್ವಿಯಸ್ ಥಿಂಗ್. ಅದು ಅಲ್ಲದೆ ಸಹ ಅವರು ಓರಲ್ ಕ್ಯಾವಿಟಿ ಚೆಕ್ ಮಾಡುವಂಥದ್ದು ಅಥವಾ ಎಂಡೋಸ್ಕೋಪಿ ರೆಗ್ಯುಲರಾಗಿ ಮಾಡಿಸೋದು ಭಾಳ ಇಂಪಾರ್ಟೆಂಟು. ಸ್ಮೋಕರ್ಸಲ್ಲಿ ಲಂಗ್ ಕ್ಯಾನ್ಸರ್ ತುಂಬ ಕಾಮನ್. ಸೊ ಅವರು ಒಂದು ಲೋ ಡೋಸ್ ಸಿ ಟಿ ಸ್ಕ್ಯಾನ್ ಪ್ರತಿ 3 ವರ್ಷಕ್ಕೆ 2 ವರ್ಷಕ್ಕೆ ಒಂದ್ಸರಿ ಮಾಡೋದು ಭಾಳ ಇಂಪಾರ್ಟೆಂಟ್. ಎಸ್ ಸರ್. ಇನ್ನು ಸಾಕಷ್ಟು ಇತ್ತೀಚಿನ ದಿನಗಳಲ್ಲಂತೂ ಈ ಇಂಟರ್ನೆಟ್ಟಲ್ಲಾಗಿರ್ಬೋದು, ಟಿ ವಿಲಾಗಿರ್ಬೋದು, ಈ ಫುಡ್ಗಳನ್ನ ತಿನ್ನಬೇಡಿ, ಇದರಿಂದ ಕ್ಯಾನ್ಸರ್ ಬರುತ್ತೆ ಅಂತ ಸಾಕಷ್ಟು ವಿಷಯಗಳು ಬರ್ತಾನೆ ಇರುತ್ತೆ. ಸೊ ಯಾವೆಲ್ಲ ಫುಡ್ಗಳನ್ನ ಆದಷ್ಟು ಒಬ್ಬ ವ್ಯಕ್ತಿ ಅವಾಯ್ಡ್ ಮಾಡಬೇಕು ಅಂತ? ಸೊ ನಾರ್ಮಲಿ ಏನಂದರೆ ತುಂಬ ಹೈಲಿ ಪ್ರಾಸೆಸ್ಡ್ ಫುಡ್ಗಳನ್ನು ನಾವು ಅವಾಯ್ಡ್ ಮಾಡಬೇಕು. ಎಸ್ಪೆಷಲಿ ಈ ಪ್ಯಾಕೆಟ್ಗಳಲ್ಲಿ ಬರುವಂಥದ್ದು ಬಿಸ್ಕೆಟ್ಸು ಈ ಥರದ್ದು, ಮತ್ತು ಅದರಲ್ಲಿ ಏನೇನು ಕೆಮಿಕಲ್ ಹಾಕಿರ್ತಾರೆ ಅದ್ರ ಬಗ್ಗೆ ಸಹ ನಮಗೆ ಫುಲ್ ಇನ್ಫಾರ್ಮೇಷನ್ ಇರೋದಿಲ್ಲ. ಮತ್ತು ಜಂಕ್ ಫುಡ್ಗಳು ಮತ್ತು ಹೆವಿ ಕ್ಯಾಲರಿ ಫುಡ್ಸನ್ನು ನಾವು ಅವಾಯ್ಡ್ ಮಾಡೋದು ಬೆಟರ್. ಎಸ್ ಸರ್. ಇನ್ನು ಒಬ್ಬ ಕ್ಯಾನ್ಸರ್ ರೋಗಿಗೆ ಅವನಿಗೆ ಮಾನಸಿಕವಾಗಿ ಒಂದು ಧೈರ್ಯ ತುಂಬೋದಕ್ಕೆ ಅವನ ಸುತ್ತಲಿನ ಪರಿಸರ ಹೇಗಿರಬೇಕು ಅಂತಂದ್ರೆ, ಈಗ ಫ್ಯಾಮಿಲಿ ಆಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ಯಾವ ರೀತಿ ಅವನಿಗೆ ಧೈರ್ಯ ತುಂಬಬೇಕು ಅಂತ ಈ ಮೂಲಕ ಒಂದು ಟಿಪ್ಸ್ ನೀಡೋದಾದರೆ? ಸೊ ಕ್ಯಾನ್ಸರ್ ಟ್ರೀಟ್ಮೆಂಟಲ್ಲಿ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಂದರೆ, ನಾವು ತುಂಬ ಜನ ಎಲ್ಲರಿಗೂ ಇನ್ವಾಲ್ವ್ ಮಾಡಿಬಿಟ್ಟು ಈ ಥರ ಮಾಡೋದು ಇಂಪಾರ್ಟೆಂಟ್ ಅಲ್ಲ. ಜಸ್ಟ್ ಮೇಜರ್ ಫ್ಯಾಮಿಲಿ ಹತ್ತಿರದವರು ಅವರಿಗೆ ಯಾವತ್ತು ಆಗತ್ತೆ, ಇದು ಮುಂದೆ ಇದನ್ನು ನಾವು ಕ್ಯೂರ್ ಮಾಡ್ತೀವಿ ಅಂತ ಆ ಹುಮ್ಮಸ್ಸು ತುಂಬಿಸ್ತಾ ಇರಬೇಕು. ಆಗ ಅವರಿಗೆ ಅದು ಬರುತ್ತೆ. ಮತ್ತು ಇನ್ನೊಂದು ಏನಂದರೆ, ನಾವು ಡಯಟು, ನ್ಯೂಟ್ರಿಷನ್ನು ಇದನ್ನು ಕರೆಕ್ಟ್ ಟೈಮಿಗೆ ಅವ್ರಿಗೆ ಸಪೋರ್ಟ್ ಮಾಡಬೇಕು. ಎಷ್ಟೋ ಸಲ ಏನಾಗುತ್ತೆ, ನಾವು ಬ್ಯುಸಿಯಾಗಿರ್ತೀವಿ. ಸೊ ಆ ಒಂದು ಸಪೋರ್ಟ್ ಅವ್ರಿಗೆ ಕೊಡಲಿಕ್ಕೆ ಆಗೋದಿಲ್ಲ. ಸೊ ಆ ಒಂದು ಸಪೋರ್ಟು ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಅದನ್ನು ಡಿವೈಡ್ ಮಾಡಿಕೊಂಡು ಪ್ರತಿಯೊಬ್ಬರು ಅವರಿಗೆ ಆ ಹುಮ್ಮಸ್ಸನ್ನು ತುಂಬಿಸ್ತಾ ಇರಬೇಕು. ದ್ಯಾಟ್ ಈಸ್ ವೆರಿ ಇಂಪಾರ್ಟೆಂಟ್. ಮತ್ತು ಟ್ರೀಟ್ಮೆಂಟ್ ಮುಗಿದ್ರ ಮೇಲೂ ಸಹ ಸ್ವಲ್ಪ ಟೈಮ್ ಅವರಿಗೆ ರಿಕವರಿ ಟೈಮ್ ಬೇಕಾಗುತ್ತೆ. ನಾವು ಟ್ರೀಟ್ಮೆಂಟ್ ಟೈಮಲ್ಲಿ ನಾವು ನೋಡ್ತೀವಿ ಏನಾಗುತ್ತೆ ಅಂದರೆ, ಎಲ್ಲರೂ ಒಟ್ಟಿಗಿರ್ತಾರೆ. ಟ್ರೀಟ್ಮೆಂಟ್ ಮುಗಿದಾದ್ಮೇಲೆ ಎಲ್ಲ ಆಯಿತು, ಟ್ರೀಟ್ಮೆಂಟು ಎಲ್ಲ ರಿಪೋರ್ಟ್ಸ್ ಬಂತು, ನಾರ್ಮಲ್ ಅಂದ್ಬಿಟ್ಟು ಎಲ್ಲರೂ ಅವ್ರವ್ರು ಇದಕ್ಕೆ ಹೋಗ್ತಾರೆ. ಆ ಥರ ಒಂದು ಪರಿಸ್ಥಿತಿ ಆಗಬಾರ್ದು. ಅವ್ರಿಗೆ ಸಪೋರ್ಟ್ ಇನ್ನೂ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಸೊ ಆ ಒಂದು ಸಪೋರ್ಟ್ ತುಂಬ ಇಂಪಾರ್ಟೆಂಟ್. ಆಫ್ಟರ್ ದ ಟ್ರೀಟ್ಮೆಂಟ್ ಆಲ್ಸೋ ಪೇಷಂಟ್ ಫುಲ್ ರಿಕವರಿ ಆಗೋವರೆಗೂ, ಸೈಕಲಾಜಿಕಲಿ ಅಥವಾ ಮೆಂಟಲಿ ಮತ್ತು ಫಿಸಿಕಲಿ ಫುಲ್ ರಿಕವರಿ ಆಗೋವರೆಗೂ ನಾವು ಅವರಿಗೆ ಆ ಹುಮ್ಮಸ್ಸನ್ನು ಕೊಡ್ತಾ ಇರ್ತೀವಿ. ಎಸ್ ಸರ್. ಇನ್ನು ಈಗ ಈ ಕ್ಯಾನ್ಸರ್ ಟ್ರೀಟ್ಮೆಂಟ್ ತಗೊಳ್ತಾ ಇರ್ತಾರೆ. ಸೊ ಅಂಥ ಪೇಷಂಟ್ಸ್ಗಳಲ್ಲಿ ಈ ಮೆಡಿಸಿನ್ಗಳ ಒಂದು ಪ್ರಭಾವದಿಂದ ಏನೆಲ್ಲ ಸೈಡ್ ಎಫೆಕ್ಟ್ಸ್ ಆಗುತ್ತೆ ಅಂತ? ಸೊ ಕ್ಯಾನ್ಸರ್ ಟ್ರೀಟ್ಮೆಂಟ್ ಅನ್ನೋದು ಅದು ರೇಡಿಯೇಷನ್ ಥೆರಪಿ ಇರ್ಬೋದು, ಕೀಮೋಥೆರಪಿ ಇರ್ಬೋದು, ಅಥವಾ ಸರ್ಜಿಕಲ್ ಥೆರಪಿ ಇರ್ಬೋದು. ಸೊ ಸೈಡ್ ಎಫೆಕ್ಟ್ಸ್ ಯಾವ ಟ್ರೀಟ್ಮೆಂಟ್ ಪೇಷಂಟ್ ಒಳಗಾಗ್ತಾರೆ ಅದ್ರ ಮೇಲೆ ಹೋಗುತ್ತೆ. ಪ್ಲಸ್ ಯಾವ ಜಾಗದಲ್ಲಿ ಅಂತ. ಸೊ ಈಗ ನಾವು ಹೆಡ್ ಆ್ಯಂಡ್ ನೆಕ್ಕು ಅಥವಾ ಓರಲ್ ಕ್ಯಾವಿಟಿ ಕ್ಯಾನ್ಸರ್ ನೋಡಿದರೆ ಅವ್ರಿಗೆ ಊಟ ಮಾಡಲಿಕ್ಕೆ ತೊಂದರೆ ಇರುವಂಥದ್ದು, ಆ ಟ್ರೀಟ್ಮೆಂಟಲ್ಲೂ ಬಾಯಲ್ಲಿ ಹುಣ್ಣಾದಾಗ ಊಟ ಮಾಡಲಿಕ್ಕೆ ತೊಂದರೆ, ಈ ಥರಗಳ ಒಂದೊಂದಿಷ್ಟು ಪ್ರಾಬ್ಲಮ್ಸ್ಗಳು, ಸಮಸ್ಯೆಗಳು ಇರ್ತವೆ. ಸೊ ಆ ಥರದ ಸೈಡ್ ಎಫೆಕ್ಟು ಕಾಮನ್. ಕೀಮೋಥೆರಪಿ ಅಂದ ತಕ್ಷಣ ಹೇರ್ ಲಾಸ್ ಆಗೋದು ನಾವು ಕಾಮನ್ಲಿ ನೋಡುವಂಥದ್ದು. ಯೂಶಲಿ ಹೇರ್ ಲಾಸ್ ಆಗೋದು ಮೋಸ್ಟ್ ಕಾಮನ್ ಸೈಡ್ ಎಫೆಕ್ಟ್ ಆಫ್ ಕೀಮೋಥೆರಪಿ. ಸೊ ಅದಲ್ಲದೆ ವಾಮಿಟಿಂಗ್ ಇರೋದು. ಸೊ ಅದು ಒಂದು, ಅಥವಾ ವಾಕರಿಕೆ. ಇವತ್ತಿನ ಟ್ರೀಟ್ಮೆಂಟಲ್ಲಿ ಯಾವ ಥರದ ಮೆಡಿಸಿನ್ಸ್ ಬಂದಿದೆ, ಈ ವಾಮಿಟಿಂಗ್ ಅಥವಾ ವಾಕರಿಕೆನ ನಿಯರ್ ಅರೌಂಡ್ ಎಲ್ಲರಿಗೂ ಕಂಟ್ರೋಲ್ ಮಾಡಲಿಕ್ಕಾಗತ್ತೆ. ಮತ್ತು ಅದು ಬಿಟ್ಟರೆ ಕ್ಯಾನ್ಸರೇ ಒಂದೊಂದು ಕಡೆಯಲ್ಲಿ ಯಾವ ಲೊಕೇಶನ್ ಮೇಲೆ ಇರುತ್ತೆ, ಅಡ್ವಾನ್ಸ್ ಸ್ಟೇಜಲ್ಲಿ ತುಂಬ ಪೇಯ್ನ್ ಕಾಸ್ ಮಾಡ್ಬೋದು. ಈಗ ಮೂಳೆಯಲ್ಲಿ ಕ್ಯಾನ್ಸರ್ ಇದ್ದಾಗ ಅಥವಾ ಬೇರೆ ಒಂದೊಂದು ಆರ್ಗನ್ನಲ್ಲಿ ಇದ್ದಾಗ ಅದು ತುಂಬ ಮೂಳೆಯಲ್ಲಿ ಪೇಯ್ನ್ ಬರ್ಬೋದು. ಸೊ ಆ ಥರದ್ದು ಒಂದು ಟ್ರೀಟ್ಮೆಂಟು ಕೊಡಬೇಕಾಗತ್ತೆ. ಆಗಲೂ ಸಹ ಅವರಿಗೆ ಆ ಸೈಡ್ ಎಫೆಕ್ಟ್ ಯಾವ ಜಾಗದಲ್ಲಿ ಬರುತ್ತೆ ಅದ್ರ ಮೇಲೆ ಸೈಡ್ ಎಫೆಕ್ಟ್ ಡಿಪೆಂಡ್ ಆಗುತ್ತೆ. ಎಸ್ ಸರ್. ಇನ್ನು ಇಷ್ಟು ಹೊತ್ತು ನಮ್ಮ ಜೊತೆ ಇದ್ದು ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಸ್, ನೋಡಿದ್ರಲ್ವಾ ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಕ್ಯಾನ್ಸರ್ ರೋಗಿಗಳ ಆರೈಕೆಯ ಕುರಿತಾಗಿ ಸಾಕಷ್ಟು ಮಾಹಿತಿಯನ್ನು ತಿಳ್ಕೊಂಡ್ವಿ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್. ಸತ್ಯವೇ ಸುದ್ದಿಯ ಜೀವಾಳ.